ನಮಸ್ತೆ ಸ್ನೇಹಿತರೆ, ಕನಸಿನ ನಂಟು ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸೀತಾರಾಮ ಸಂಚಿಕೆನ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲಿಗೆ ಬರುತ್ತೆ. ದೇಸಾಯಿ ಮನೆಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿ ಅವ್ರ ಮೊಬೈಲಿಗೆ ಕಾಲ್ ಬರುತ್ತೆ. ಭಾರ್ಗವಿ ಅವರಿಗೆ ರುದ್ರ ಪ್ರತಾಪ್ ಕಾಲ್ ಮಾಡಿರ್ತಾನೆ. ಆಗ ಭಾರ್ಗವಿ ಅವರು ನೀವೆಲ್ಲ ಮಾತಾಡ್ತೀರಿ, ನಾನೀಗ ಬರ್ತೀನಿ ಅಂತ ಹೇಳಿ ಸೈಡ್ಗೆ ಹೋಗಿ ಕಾಲ್ ರಿಸೀವ್ ಮಾಡಿ ಮಾತಾಡ್ತಾರೆ. ಹೇಳು ರುದ್ರ ಪ್ರತಾಪ್ ಅಂತ ಹೇಳ್ತಾರೆ. ಆಗ ರುದ್ರ ಪ್ರತಾಪ್ ಮೇಡಮ್ ಡೆಡ್ ಎಂಡ್ ಗೆ ಬಂದ್ ನಿಂತಿದ್ದೀನಿ ಅಂತ ಹೇಳೋದಕ್ಕೆ ಕಾಲ್ ಮಾಡ್ದೆ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಅವರಿಗೆ ಆಶ್ಚರ್ಯ ಆಗತ್ತೆ. ಆಗ ಭಾರ್ಗವಿ ಅವರು ಡೆಡ್ ಎಂಡಾ ಅಂದ್ರೆ ಏನರ್ಥ ಅಂತ ಕೇಳ್ತಾರೆ. ಆಗ ರುದ್ರ ಪ್ರತಾಪ್ ಸೀತಾ ಗಂಡನ ಹುಡ್ಕೋ ವಿಷಯದಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಅವರು ಅಂದ್ರೆ ಈ ಕೆಲ್ಸ ನಿನ್ನಿಂದ ಆಗಲ್ಲ ಅಂತ ಆಯ್ತು ಅಂತ ಹೇಳ್ತಾರೆ. ಆಗ ರುದ್ರ ಪ್ರತಾಪ್ ಮೇಡಮ್ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ. ಸೀತಾ ಆಶ್ರಮದಲ್ಲಿ ಇರ್ಬೇಕಿದ್ರೆ ಯಾವ್ದೋ ಅಡ್ರೆಸ್ಗೆ ಲೆಟರ್ ನ ಬರೀತಿದ್ಲು. ನಾನು ಆ ಮನೆಗೆ ಹೋಗಿ ನೋಡ್ದೆ, ಅಲ್ಲೊಬ್ಳು ಹುಡುಗಿ ಇದ್ದಾಳೆ ಅಷ್ಟೇ. ಆಕ್ಚುಲಿ ಸೀತಾ ಗಂಡನ ಹುಡ್ಕೋ ವಿಷಯದಲ್ಲಿ ನಾನ್ ಎಲ್ಲಿದ್ದೀನಿ ಅಂತ ಹೇಳೋದಕ್ಕೆ ನಿಮ್ಗೆ ಕಾಲ್ ಮಾಡ್ದೆ. ಯಾಕೋ ನೀವು ನನ್ನನ್ನ ರಾಂಗ್ ರೂಟ್ ಅಲ್ಲಿ ಕಳಿಸ್ತಾ ಇದೀರಿ ಅಂತ ಅನಿಸ್ತಾ ಇದೆ. ನೋಡಿ ಮೇಡಮ್, ಸೀತಾ ಗಂಡನ ಹೆಸರನ್ನ ತಿಳ್ಕೊಂಡು ನನ್ಗೆ ಹೇಳಿ, ಅವನು ಈ ಭೂಮಿ ಮೇಲೆ ಎಲ್ಲೇ ಇದ್ರು ನಾನ್ ಹುಡುಕಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಆಗ ಭಾರ್ಗವಿ ಅವರು ನಾನ್ ನಿನಗ್ ಕೆಲ್ಸ ಹೇಳಿದ್ರೆ ನೀನ್ ನನ್ಗೆ ವಾಪಸ್ ಕೆಲ್ಸ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಆಗ ರುದ್ರ ಪ್ರತಾಪ್ ನೋಡಿ ಮೇಡಮ್, ನನ್ಗೆ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಆಗೋದಿಲ್ಲ. ದೇಹಕ್ಕಾಗಿರೋ ಗಾಯನೇ ಇನ್ನೂ ವಾಸಿಯಾಗಿಲ್ಲ. ಆದ್ರೆ ಈ ಜಾಗದಲ್ಲಿ ನಿಂತ್ಕೊಂಡಿದ್ರೆ ಆಲ್ಮೋಸ್ಟ್ ನನ್ ಕೈಗೆ ಸಿಕ್ಕಿರೋ ಸೀತಾ ಜಾರೋಗಿರೋದೇ ನೆನಪಾಗ್ತಿರತ್ತೆ. ದೇಹಕ್ಕಾಗಿರೋ ಗಾಯಕ್ಕಿಂತ ಮನ್ಸಿಗಾಗಿರೋ ಗಾಯನೇ ಜಾಸ್ತಿ ನೋವು ಕೊಡ್ತಿರತ್ತೆ ಅಲ್ವಾ? ಆ ನೋವು ಮಾಯ ಆಗ್ಬೇಕು ಅಂತ ಅಂದ್ರೆ ಸೀತಾ ನನಗ್ ಸಿಗ್ಬೇಕು, ಸಿಕ್ಕೇ ಸಿಗ್ತಾಳೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಭಾರ್ಗವಿ ಅವರು ರುದ್ರ ಪ್ರತಾಪ್ ಸೀತಾ ಇನ್ನೂ ಸಿಗ್ತಾಳೆ ಅನ್ನೋ ಭ್ರಮೆಯಲ್ಲಿ ನೀನು ನಾನ್ ಹೇಳಿರೋ ಕೆಲ್ಸ ಮಾಡ್ತಾ ಇದೀಯಾ ಅಂತ ಯೋಚನೆ ಮಾಡಿ ನಗ್ತಿರ್ತಾರೆ. ಈ ಕಡೆಯಿಂದ ದೇಸಾಯಿ ಮನೆಯಲ್ಲಿ ಗಣೇಶನ್ ಪೂಜೆಗೆ ಎಲ್ರೂ ಕೂಡ ದೇವ್ರ ಮನೆ ಹತ್ರ ಬಂದಿರ್ತಾರೆ. ಆಗ ಶ್ಯಾಮ್ ಮಕ್ಳೆಲ್ಲ ಸೇರ್ಕೊಂಡ್ ಮಾಡಿರೋ ಗಣೇಶ ತುಂಬಾನೇ ಕ್ಯೂಟ್ ಆಗಿದೆ ಅಂತ ಹೇಳ್ತಾರೆ. ಆಗ ಮಕ್ಳು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಆಗ ಸೀತಾ ಯಾವುದೇ ಕೆಲ್ಸನ ಶ್ರದ್ಧೆಯಿಂದ ಮಾಡಿದ್ರೆ ಅದ್ರಲ್ಲಿ ದೇವ್ರು ಕಾಣಿಸ್ತಾನೆ ಅಂತ ಹೇಳ್ತಾಳೆ. ಮಕ್ಳು ಪ್ರೀತಿಯಿಂದ ಗಣೇಶನ ಮಾಡಿರೋದ್ ನೋಡಿದ್ರೆ ನಿಜವಾದ ಗಣೇಶನೇ ಬಂದ್ ಕೂತಿರೋ ತರ ಇದೆ ಅಂತ ಹೇಳ್ತಾರೆ. ಆಗ ಸಾಧನವರು ಪೂಜೆ ಶುರು ಮಾಡೋಣವಾ, ಗಣೇಶ ಇಲ್ಲೇ ಇದೆ ಆದ್ರೆ ಗೌರಿನೇ ಕಾಣಿಸ್ತಾ ಇಲ್ವಲ್ಲ, ಸೀನು ಗೌರಿನ ತಾ ಅಂತ ಹೇಳಿದ್ದೆ ಅಲ್ವಾ ಅಂತ ಕೂಗಿ ಕೇಳ್ತಾರೆ. ಅಷ್ಟರಲ್ಲಿ ಸಿಹಿ ಕ್ಯೂಟ್ ಆಗಿ ರೆಡಿಯಾಗಿ ಬರ್ತಾಳೆ. ಅದನ್ನ ನೋಡಿದಂತ ಶ್ಯಾಮ್ ಅವರು ಇಲ್ಲೇ ಬಂದ್ಲಲ್ಲ ಗೌರಿ ಅಂತ ಹೇಳ್ತಾರೆ. ಆಗ ಸಿಹಿನ ನೋಡಿ ಎಲ್ರಿಗೂ ಖುಷಿ ಆಗತ್ತೆ. ಆಗ ಸಾಧನವರು ನಮ್ಮನೆ ಪುಟ್ಟ ಗೌರಿ ಇವಳೆ ಅಂತ ಹೇಳಿ ಸಿಹಿಗೆ ಮುತ್ತು ಕೊಡ್ತಾರೆ. ಆಗ ಸಿಹಿ ಸೀತಮ್ಮ ನಾನ್ ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಾಳೆ. ಆಗ ಸೀತಾ ನೀನ್ ತುಂಬಾನೇ ಚೆನ್ನಾಗ್ ಕಾಣಿಸ್ತಾ ಇದೀಯಾ, ನನ್ ದೃಷ್ಟಿನೇ ಬೀಳತ್ತೆ ಅನ್ಸುತ್ತೆ, ಹೂವಾನೇ ಮುಡ್ಕೊಂಡಿಲ್ವಲ್ಲೇ, ನಾನ್ ಮುಡ್ಸ್ತೀನಿ ಬಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸೀತಾ ಅವ್ರ ಮೊಬೈಲಿಗೆ ಕಾಲ್ ಬರುತ್ತೆ. ಆಗ ರಾಮ್ ಸೀತಾ ನಿಮ್ ಮೊಬೈಲ್ ರಿಂಗ್ ಆಗ್ತಿದೆ ನೋಡಿ ಅಂತ ಹೇಳ್ತಾರೆ. ಆಗ ಸೀತಾ ರಾಮ್ ಒಂದ್ ನಿಮಿಷ ಸಿಹಿಗೆ ಹೂವನ ಮುಡ್ಸಿ ಕಾಲ್ ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸಿಹಿ ಪರವಾಗಿಲ್ಲ ಅಮ್ಮ, ನಾನ್ ಹೂವನ ಶಾಲಿನಿ ಆಂಟಿ ಹತ್ರ ಮುಡ್ಸ್ಕೊತೀನಿ, ನೀನ್ ಹೋಗಿ ಕಾಲ್ ಪಿಕ್ ಮಾಡು ಅಂತ ಹೇಳ್ತಾಳೆ. ಆಗ ಸೀತಾಗೆ ಸಿಹಿ ಮಾತ್ ಕೇಳಿ ತುಂಬಾನೇ ಬೇಜಾರಾಗತ್ತೆ. ಸಿಹಿ ಹೂವನ ತಗೊಂಡ್ ಬಂದು ಶಾಲಿನಿ ಅವ್ರ ಮುಂದೆ ಇಟ್ಟು ನನ್ಗೆ ಹೂವನ ಮುಡಿಸ್ತೀರಾ ಅಂತ ಕೇಳ್ತಾಳೆ. ಆಗ ಶಾಲಿನಿ ಅವರು ಶೋರ್ ಅಂತ ಹೇಳಿ ಶಾಲಿನಿ ಅವ್ರ ಸಿಹಿಗೆ ಹೂವನ ಮುಡಿಸ್ತಾರೆ. ಆಮೇಲೆ ಸಿಹಿ ಹೇಗ್ ಕಾಣಿಸ್ತಾ ಇದೀನಿ ನಾನು ಅಂತ ಕೇಳ್ತಾಳೆ. ಆಗ ಶಾಲಿನಿ ಅವರು ಸೋ ಕ್ಯೂಟ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಸಿಹಿ ಹೇಳ್ತಾಳೆ. ಆಗ ಸೀತಾ ಒಂದ್ ನಿಮಿಷ ಬಂದೆ ಅಂತ ಹೇಳಿ ಫೋನ್ ರಿಸೀವ್ ಮಾಡೋಕೆ ಸೈಡಿಗೆ ಹೋಗ್ತಾರೆ. ಶಾಲಿನಿ ಸಿಹಿ ಜೊತೆ ತುಂಬಾನೇ ಖುಷಿಯಿಂದ ಇರೋದನ್ನ ನೋಡಿ ಶ್ಯಾಮ್ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ. ಈ ಕಡೆಯಿಂದ ಸೀತಾಗೆ ಮೂರ್ತಿ ಅವ್ರು ಕಾಲ್ ಮಾಡಿರ್ತಾರೆ. ಸೀತಾ ಕಾಲ್ ಪಿಕ್ ಮಾಡಿ ಹಲೋ ಅನ್ನೋಷ್ಟ್ರಲ್ಲಿ ಶಾಂತಮ್ಮ ಬಂದು ರೀ ಸೀತಾ ಕಾಲ್ ಮಾಡ್ತಿದ್ದೀರಾ, ಅವ್ರ ಮನೇಲಿ ಇವತ್ತು ಹಬ್ಬ, ಎಲ್ರು ಖುಷಿಯಿಂದ ಇರ್ತಾರೆ, ಎಲ್ಲಾನು ಹೇಳ್ಬೇಕಾ ಅಂತ ಕೇಳ್ತಾರೆ. ಆಗ ಸೀತಾಗೆ ಶಾಂತಮ್ಮನ್ ಮಾತ್ ಕೇಳಿ ಬೇಜಾರಾಗತ್ತೆ. ಆಗ ಸೀತಾ ಅಮ್ಮ ಅಲ್ಲೇನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅಂತ ಕೇಳ್ತಾಳೆ. ಆಗ ಶಾಂತಮ್ಮ ಏನೂ ಮಾತಾಡದೆ ಕಾಲ್ ಕಟ್ ಮಾಡ್ತಾರೆ. ಆಗ ಸೀತಾಗೆ ಅನುಮಾನ ಬರುತ್ತೆ, ಅಪ್ಪ ಏನೋ ಹೇಳಕ್ಕೆ ಅಂತ ಕಾಲ್ ಮಾಡಿದ್ರು ಆದ್ರೆ ಅಮ್ಮ ಏನೂ ಹೇಳಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ರಾಮ್ ಅಲ್ಲಿಗ್ ಬರ್ತಾನೆ. ಸೀತಾ ಯಾರ್ ಕಾಲ್ ಮಾಡಿದ್ದು, ಎನಿ ಇಶ್ಯೂಸ್ ಅಂತ ಕೇಳ್ತಾರೆ. ಆಗ ಸೀತಾ ಹೌದು ರಾಮ್, ವಟಾರದಿಂದ ಅಪ್ಪ ಅಮ್ಮ ಕಾಲ್ ಮಾಡಿದ್ರು, ಖಂಡಿತ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೀತಾ ಹೇಳ್ತಾರೆ. ಆಗ ರಾಮ್ ಹೌದಾ ಏನಾಗಿದೆ ಅಂತೆ ಅಂತ ಕೇಳ್ತಾರೆ. ಆಗ ಸೀತಾ ಅದೇ ಅರ್ಥ ಆಗ್ತಿಲ್ಲ ರಾಮ್, ಅಪ್ಪ ಅಮ್ಮ ಇಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ, ನನ್ಗೆ ತುಂಬಾ ಭಯ ಆಗ್ತಿದೆ ರಾಮ್ ಅಂತ ಹೇಳ್ತಾರೆ. ಆಗ ರಾಮ್ ಭಯ ಪಡೋಕ್ ಏನು ಇಲ್ಲ, ನೀವು ಆರಾಮಾಗಿರಿ ಅಂತ ಹೇಳ್ತಾರೆ. ಆಗ ಸೀತಾ ಅದು ಹಾಗಲ್ಲ, ಅಪ್ಪ ಅಮ್ಮಂಗೆ ನನ್ನನ್ನ ಬಿಟ್ಟು ಬೇರೆ ಯಾರು ಇಲ್ಲ, ನಾನು ಅಲ್ಲಿಗೆ ಹೋಗ್ ಬರ್ಬೋದಾ ಅಂತ ಸೀತಾ ಹೇಳ್ತಾರೆ. ಆಗ ರಾಮ್ ಎನಿ ಹೌ ಅವ್ರ ಕಷ್ಟದಲ್ಲಿದ್ದಾಗ ನಾವ್ ತಾನೇ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಸೀತಾ ಹಬ್ಬದ ದಿನ ನಾನು ಅಲ್ಲಿಗೆ ಹೋದ್ರೆ ಏನು ಬೇಜಾರಿಲ್ಲ ಅಲ್ವಾ ಅಂತ ಕೇಳ್ತಾಳೆ.
ಹೇಳ್ತಾಳೆ. ಆಗ ರಾಮ್ ಹಬ್ಬಕ್ಕಿಂತ ಅಪ್ಪ ಅಮ್ಮ ತುಂಬಾ ಮುಖ್ಯ, ಸೀತಾ ಬನ್ನಿ ಹೋಗ್ಬರೋಣ ಅಂತ ಹೇಳ್ತಾರೆ. ಆಗ ಸೀತಾ ರಾಮ್ ನೀವು ಬರ್ತೀರಾ ಅಂತ ಕೇಳ್ತಾರೆ. ಆಗ ರಾಮ್ ಯಾಕೆ ನಾನ್ ಬರ್ಬಾರ್ದ ಅಂತ ಕೇಳ್ತಾರೆ. ಆಗ ಸೀತಾ ಅದ್ ಹಾಗಲ್ಲ ರಾಮ್, ಇವತ್ ಮನೆಯಲ್ಲಿ ಹಬ್ಬ, ಗೆಸ್ಟ್ ಬೇರೆ ಇದ್ದಾರೆ, ಅವರನ್ನೆಲ್ಲ ಬಿಟ್ಟು ಹೋಗೋದು ಸರಿಯಾಗಲ್ಲ ಅಲ್ವಾ ಅಂತ ಕೇಳ್ತಾರೆ. ಆಗ ರಾಮ್ ಹೌದು ಸರಿ ಆಯ್ತು, ನೀವೊಬ್ರೆ ಹೋಗ್ ಬನ್ನಿ ಅಂತ ಹೇಳ್ತಾರೆ. ಆಗ ಸೀತಾ ಪೂಜೆಗೆಲ್ಲ ರೆಡಿ ಆಗಿದೆ, ನಾನ್ ಪೂಜೆ ಮುಗಿಸ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ರಾಮ್ ಓಕೆ ಅಂತ ಹೇಳ್ತಾರೆ. ಈ ಕಡೆಯಿಂದ ಸಾಧನ ಅವರು ಅಕ್ಕ ಗೌರಿ ಗಣೇಶ ಇಟ್ಟಾಯ್ತು, ಇನ್ನೇನ್ ಪೂಜೆ ಮಾಡೋದೊಂದೇ ಬಾಕಿ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಅವರು ಮತ್ತೆ ಯಾಕೆ ತಡ, ಪೂಜೆ ಮಾಡೋಣ ಅಂತ ಹೇಳ್ತಾರೆ. ಆಗ ಸಾಧನ ಅವರು ಅಕ್ಕ ಒಂದ್ ನಿಮಿಷ, ಪೂಜೆ ಮಾಡೋರೇ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಅವರಿಗೆ ಗಾಬರಿ ಆಗುತ್ತೆ. ಆಗ ಸಾಧನ ಅವರು ಸಿಹಿ ಸೀತಮ್ಮ ಎಲ್ಲಿ, ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರೆ. ಆಗ ಸಿಹಿ ಸೀತಮ್ಮ ಸೀತಮ್ಮ ಅಂತ ಕೂಗ್ತಾಳೆ. ಆಗ ಭಾರ್ಗವಿಗೆ ತುಂಬಾನೇ ಕೋಪ ಬರುತ್ತೆ. ವಾವ್ ಸಾಧನ, ನೀನು ಕೂಡ ಇವ್ರ ಗುಂಪಿಗೆ ಸೇರ್ಕೊಂಡ್ಬಿಟ್ಯಾ, ಈ ಮನೆ ಸ್ಥಾನ ಮಾನ ಎಲ್ಲಾ ಸೀತಾ ಪಾಲಾಯ್ತಾ, ನಿಂಗೆ ಪೂಜೆ ಮಾಡೋಕೆ ಆ ಸೀತಾನೇ ಬೇಕಾ, ವಾವ್ ಬ್ರಿಲಿಯಂಟ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಶ್ಯಾಮ್ ಈ ಮಕ್ಳು ಮಾಡಿರೋ ಗಣೇಶ ಪೂಜೆ ಮಾಡೋಕ್ಕಿಂತ ಮುಂಚೆನೆ ಅವರಿಗೆಲ್ಲ ವರ ಕೊಟ್ಬಿಟ್ಟಿರ್ತಾನೆ ಅಂತ ಹೇಳ್ತಾರೆ. ಆಗ ಸಿಹಿ ವರನಾ, ಇಲ್ಲ ಅಂಕಲ್, ನಾನ್ ತಮ್ಮ ಬೇಕು ಅಂತ ತುಂಬಾ ದಿನದಿಂದ ಬೇಡ್ಕೊತಾ ಇದ್ದೀನಿ, ಆದ್ರೂ ನನ್ಗೆ ಇನ್ನು ತಮ್ಮನೇ ಸಿಕ್ಕಿಲ್ಲ ಅಂತ ಸಿಹಿ ಹೇಳ್ತಾಳೆ. ಆಗ ಶಾಲಿನಿಯವರು ನಿನಗ್ ತಮ್ಮ ಬೇಕಾ ಅಂತ ಕೇಳ್ತಾರೆ. ಆಗ ಸಿಹಿ ಹೌದು ನನ್ಗೆ ಪುಟಾಣಿ ತಮ್ಮ ಬೇಕು, ಅದ್ ಯಾವಾಗ ಬರ್ತಾನೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಅನಿ ನಿನಗ್ ತಮ್ಮ ಯಾಕೆ ಬೇಕು, ಅಣ್ಣ ಆಗಿ ನಾನೇ ಇದೀನಲ್ವಾ ಅಂತ ಹೇಳ್ತಾನೆ. ಆಗ ಸಿಹಿ ಅನಿ ನೀನೂ ಬೇಕು, ಹಾಗೆ ನನ್ಗೆ ತಮ್ಮನೂ ಬೇಕು, ಅದ್ ಯಾವಾಗ ಬರ್ತಾನೋ ಏನೋ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ನಾವು ಆದಷ್ಟು ಬೇಗ ನಮ್ ಪಾಪುನ ಹುಡುಕ್ತಿವಿ, ಆಗ ನಿನ್ಗೆ ಆದಷ್ಟು ಬೇಗ ತಮ್ಮ ಬರ್ತಾನೆ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಅವರು ಏನ್ ಹುಡುಕ್ತೀರಾ, ಹಾಗಂದ್ರೆ ಏನ್ ಅರ್ಥ ಅಂತ ಕೇಳ್ತಾರೆ. ಆಗ ಶ್ಯಾಮ್ ಅದೊಂದ್ ದೊಡ್ಡ ಸ್ಟೋರಿ ಅಂತ ಹೇಳ್ತಾರೆ. ಆಗ ಶಾಲಿನಿ ಅವರು ನಮ್ಗೆ ಸರೋಗೇಟ್ ಮದರ್ ಮಗು ಕೊಡದೆ ಮೋಸ ಮಾಡಿದ್ದಾರೆ, ನಮ್ ಮಗುನ ನಮ್ಮಿಂದ ದೂರ ಮಾಡಿದ್ದಾರೆ, ಅದನ್ನ ಹುಡ್ಕೋಕೆ ರಾಮ್ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಶಾಲಿನಿ ಅವ್ರು ಹೇಳ್ತಾರೆ. ಆಗ ಸಿಹಿ ಸೋಗೇಟ್ ಮದರ ಅಂದ್ರೆ ಏನು ಅಂತ ಕೇಳ್ತಾಳೆ. ಆಗ ಶ್ಯಾಮ್ ಅದು ಸೋಗೇಟ್ ಅಲ್ಲ, ಸರೋಗೇಟ್ ಮದರ್ ಅಂದ್ರೆ ಬಾಡ್ಗೆ ತಾಯಿ ಅಂತ ಅರ್ಥ ಅಂತ ಹೇಳ್ತಾರೆ. ಆಗ ಸಿಹಿ ಹಾಗಿದ್ರೆ ನಿಮ್ ಪಾಪು ನಿಮ್ ಜೊತೆ ಇಲ್ವಾ, ನಿಮ್ ಪಾಪು ನಿಮ್ಮನ್ನ ಅದೆಷ್ಟು ಮಿಸ್ ಮಾಡ್ಕೋತಿದ್ಯೋ ಏನೋ, ಈ ಗೌರಿ ಗಣೇಶ ಹಬ್ಬಕ್ಕಾದ್ರೂ ನಮ್ಮ ಅಪ್ಪಮ್ಮನ್ನ ಕರ್ಸು ಅಂತ ದೇವ್ರ ಹತ್ರ ಕೇಳ್ಕೊತಾ ಇರ್ಬಹುದು ಅಲ್ವಾ ಅಂತ ಹೇಳ್ತಾಳೆ. ಅದನ್ ಕೇಳಿ ಶಾಲಿನಿ ಮತ್ತೆ ಶ್ಯಾಮ್ಗೆ ತುಂಬಾನೇ ಬೇಜಾರಾಗತ್ತೆ. ಆಗ ಸಿಹಿ ಗಣೇಶ ಇವ್ರ ಪಾಪು ಯಾವ್ದು ಅಂತ ನಿನಗ್ ಗೊತ್ತಲ್ವಾ, ಆದಷ್ಟು ಬೇಗ ಇವ್ರ ಪಾಪು ತಂದೆ ತಾಯಿನ ಸೇರೋ ಹಾಗ್ ಮಾಡು ಅಂತ ದೇವ್ರನ್ನ ಸಿಹಿ ಬೇಡ್ಕೋತಾಳೆ. ಆಗ ಸಾಧನ ನಮ್ ಸಿಹಿ ಏನ್ ಹೇಳ್ತಾಳೋ ಅದು ನಿಜ ಆಗತ್ತೆ ಗೊತ್ತಾ ನಿಮ್ಗೆ ಅಂತ ಹೇಳ್ತಾರೆ. ಆಗ ಶ್ಯಾಮ್ ಹೌದಾ ಅಂತ ಕೇಳ್ತಾರೆ. ಸಿಹಿ ಹೌದು ಅಂತ ತಲೆ ಅಲ್ಲಾಡಿಸ್ತಾಳೆ. ಆಗ ಶ್ಯಾಮ್ ಶುದ್ಧವಾದ ಮನ್ಸಿಂದ ಯಾರೇ ಬೇಡ್ಕೊಂಡು ದೇವ್ರು ಅದನ್ನ ಈಡೇರಿಸ್ತಾನಂತೆ ಅಂತ ಹೇಳ್ತಾರೆ. ಆಗ ಸಾಧನ ಅವರು ನೀವೇನು ಚಿಂತೆ ಮಾಡ್ಬೇಡಿ, ನಿಮ್ ಮಗು ಆದಷ್ಟು ಬೇಗ ನಿಮ್ ಕೈಗೆ ಸಿಗತ್ತೆ ಅಂತ ಹೇಳ್ತಾರೆ. ಆಗ ಶ್ಯಾಮ್ ಅವರಿಗೆ ತುಂಬಾನೇ ಖುಷಿ ಆಗತ್ತೆ. ಆಮೇಲೆ ಸೀತಾ ಬಂದು ಗಣೇಶನಿಗೆ ಪೂಜೆ ಮಾಡ್ತಿರ್ತಾರೆ. ಎಲ್ಲಾರು ಕೂಡ ದೇವರಿಗೆ ಕೈ ಮುಗ್ದು ನಿಂತಿರ್ತಾರೆ. ಆಗ ಸಿಹಿ ಗಣೇಶ ನಾನ್ ನಿನ್ನ ಹತ್ರ ಅಪ್ಪ ಬೇಕು ಅಂತ ಕೇಳಿದ್ದೆ, ನಾನ್ ಕೇಳ್ಕೊಂಡ್ ಹಾಗೆ ನನ್ಗೆ ಅಪ್ಪನ್ನ ಕೊಟ್ಟಿದ್ಯಾ, ಹಾಗೆ ಶ್ಯಾಮ್ ಅಂಕಲ್ ಮತ್ತೆ ಶಾಲಿನಿ ಆಂಟಿಗೂ ಆದಷ್ಟು ಬೇಗ ಅವ್ರ ಮಗು ಸಿಗೋ ಹಾಗ್ ಮಾಡು ಅಂತ ಬೇಡ್ಕೊತಾಳೆ. ಆಗ ಸೀತಾ ಅವ್ರ ಪೂಜೆ ಮುಗಿಸಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾರೆ. ಈ ಕಡೆಯಿಂದ ಶಾಂತಮ್ಮ ರೀ ನೀವ್ ಯಾಕಿಂತ ಕೆಲ್ಸ ಮಾಡಿದ್ರಿ, ಈಗ ಸೀತಾ ನಮ್ಗೆ ಕಾಲ್ ಮಾಡ್ತಾಳೆ ನೋಡಿ, ಅಮ್ಮ ಯಾಕೆ ಕಾಲ್ ಮಾಡಿದ್ರಿ ಅಂತ ಕೇಳ್ತಾಳೆ. ಆಗ ಏನ್ರಿ ಉತ್ತರ ಕೊಡೋದು, ನಾವು ಇರೋ ವಿಷಯನ ಹೇಳೋದ್ ಬೇಡ, ನೀವ್ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ವಿ ಅಂತ ಹೇಳೋಣ ಅಂತ ಹೇಳ್ತಾರೆ. ಆ ರುದ್ರ ಪ್ರತಾಪ್ ಒಬ್ಬ ಪಾಪಿ, ಅವನಿಂದ ಏನು ಮಾಡೋಕ್ಕಾಗಲ್ಲ, ಅವನಿಗೆ ಅಷ್ಟಕ್ಕೊಂದ್ ಧೈರ್ಯ ಇದ್ದಿದ್ರೆ ನೇರವಾಗಿ ಸೀತಾ ಮನೆಗೆ ಹೋಗ್ತಿದ್ದ, ಇಲ್ಲಿಗೆ ಯಾಕೆ ಬರ್ತಿದ್ದ ಅಂತ ಹೇಳ್ತಾರೆ. ಆಗ ಮೂರ್ತಿಯವರು ಇರೋ ವಿಷಯನ ಹೇಳೋದ್ರಿಂದ ನಮ್ ಸೀತಾ ಎಚ್ಚೆತ್ಕೋತಾಳೆ ಅಂತ ಸತ್ಯ ಹೇಳೋಣ ಅಂತ ಅನ್ಕೊಂಡೆ ಅಂತ ಹೇಳ್ತಾರೆ. ಆಗ ಶಾಂತಮ್ಮ ಅಲ್ಲ ರೀ, ಅದ್ರಿಂದ ನಮ್ ಸೀತಾ ನೆಮ್ಮದಿ ಹಾಳಾಗತ್ತೆ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಪಕ್ಕದ ಮನೆಯವರು ಅಲ್ಲಿಗೆ ಬರ್ತಾರೆ. ಆಗ ಶಾಂತಮ್ಮ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಪಕ್ಕದ ಮನೆಯವರು ಅಂದ್ಹಾಗೆ ಸೀತಾ ಸಿಹಿ ಹಬ್ಬಕ್ ಬರಲ್ವಾ ಏನೋ, ದೊಡ್ಡ ಮನೆ ಸೇರಿದ್ಮೇಲೆ ಈ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ, ನಮ್ಮೆಲ್ರನ್ನು ಮರ್ತ್ ಬಿಟ್ಟಿದಾಳಾ ಅಂತ ಪಕ್ಕದ ಮನೆಯವರು ಕೇಳ್ತಾರೆ. ಆಗ ಮೂರ್ತಿಯವರು ಹಾಗೇನಿಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಗ ಪಕ್ಕದ ಮನೆಯವರು ಮತ್ತೆ ಸೀತಾ ಸಿಹಿ ಆಗಾಗ ಫೋನ್ ಮಾಡ್ತಿರ್ತಾರ ಅಂತ ಕೇಳ್ತಾರೆ. ಆಗ ಶಾಂತಮ್ಮ ಹೌದು, ಅವ್ರು ಎಷ್ಟೇ ಬ್ಯುಸಿ ಇದ್ರು ಕೂಡ ನನ್ಗ್ ಫೋನ್ ಮಾಡಿ ವಿಚಾರಿಸ್ತಿರ್ತಾರೆ ಅಂತ ಹೇಳ್ತಾರೆ. ಸರಿ ಆಯ್ತು, ನಾವಿನ್ ಹೊರಡ್ತೀವಿ, ಸೀತಾ ಬಂದ್ರೆ ನಮ್ಮನೆಗೂ ಅರ್ಶನ ಕುಂಕುಮಕ್ಕೆ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಅಲ್ಲಿಂದ ಅವ್ರು ಹೊರಡ್ತಾರೆ. ಆಗ ಶಾಂತಮ್ಮ ಅಳ್ತಿರ್ತಾರೆ. ಮೂರ್ತಿಯವರು ಅಲ್ವೇ ಶಾಂತ, ಸೀತಾಗ್ ಫೋನ್ ಮಾಡ್ತೀನಿ ಅಂತ ಅಂದ್ರೆ ಬೇಡ ಅಂತ ಹೇಳ್ತೀಯಾ, ಅವಳನ್ನ ನೆನ್ಸ್ಕೊಂಡು ಈ ರೀತಿ ಅಳ್ತಾ ಇದೀಯಾ, ಇದು ಎಷ್ಟ್ ಸರಿ, ಏನೇ ಹೇಳು, ನಮ್ ಸೀತಾ ಸಿಹಿ ಇಲ್ದೇ ಇದ್ರೆ ಹಬ್ಬಕ್ ಕಳೆನೇ ಇಲ್ಲ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಸೀತಾ ಒಟಾರಕ್ ಬರ್ತಾಳೆ. ಸೀತಾ ಅಪ್ಪ ಅಮ್ಮ ಅಂತ ಕರೀತಾಳೆ. ಸೀತಾನ ನೋಡಿ ಅವರಿಬ್ರಿಗೂ ಖುಷಿ ಆಗತ್ತೆ. ಈ ಕಡೆಯಿಂದ ಪೂಜೆ ಮುಗಿಸಿ ರಾಮ್ ಶ್ಯಾಮ್ ಎಲ್ಲಾರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಸಾಧನವರು ಸ್ವೀಟ್ ತಗೊಂಡ್ ಬರ್ತಾರೆ. ಶಾಲಿನಿಯವರು ಸ್ವಲ್ಪ ತಗೋತಾರೆ.
ಕೊಡ್ತಾರೆ. ಆಗ ಸಾಧನ್ ಅವರು ಅದ್ಯಾಕ್ ಸ್ವಲ್ಪ ತಗೋತೀರಾ, ಇನ್ನೂ ಸ್ವಲ್ಪ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಶಾಲಿನಿ ಇಲ್ಲ ಸಾಕು ನನ್ಗೆ ಅಂತ ಹೇಳ್ತಾರೆ. ಆಗ ಸಿಹಿ ಲಡ್ಡು ತಗೊಂಡ್ ಬರ್ತಾಳೆ. ಶಾಲಿನಿ ಅವರಿಗೆ ಕೊಡೋದಕ್ಕೆ ಹೋಗ್ತಾಳೆ. ಆಗ ಶಾಲಿನಿ ಅವರು ನನ್ಗ್ ಬೇಡ ಸಿಹಿ, ನಾನ್ ಡಯಟ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಆಗ ಸಿಹಿ ನಾನು ಲೈಫ್ ಲಾಂಗ್ ಡಯಟ್, ಸ್ವೀಟ್ ತಿನ್ನೋ ಹಾಗೆ ಇಲ್ಲ, ನಿಮ್ಗೆ ಸ್ವೀಟ್ ತಿನ್ನೋ ಚಾನ್ಸ್ ಇದ್ರು ಯಾಕ್ ಮಿಸ್ ಮಾಡ್ಕೋತೀರಾ, ಪ್ಲೀಸ್ ತಿನ್ನಿ, ನೀವು ತಿಂದ್ರೆ ನನ್ಗೂ ತಿಂದ ಹಾಗೆ ಅನ್ಸುತ್ತೆ, ಒಂದ್ ಬೈಟ್ ತಿನ್ನಿ ಅಂತ ಹೇಳ್ತಾಳೆ. ಆಗ ಶಾಲಿನಿ ಅವರು ಸ್ವೀಟ್ ತಗೊಳ್ಳೋದಕ್ಕೆ ಮುಂದಾಗ್ತಾರೆ. ಆಗ ಸಿಹಿ ಸ್ವೀಟ್ ನ ಶಾಲಿನಿ ಅವರಿಗೆ ತಿನ್ನಿಸ್ತಾಳೆ. ಅದನ್ನ ನೋಡಿ ಶ್ಯಾಮ್ ಅವರಿಗೆ ತುಂಬಾನೇ ಖುಷಿ ಆಗತ್ತೆ. ಆಗ ಶ್ಯಾಮ್ ನನ್ ಹೆಂಡ್ತಿ ಲಡ್ಡು ತಿಂದ್ಬಿಟ್ಲಾ, ನನಗ್ ನಂಬೋಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಸಿಹಿ ಈಗಷ್ಟೇ ತಿಂದ್ರಲ್ಲ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಅವಳು ಯಾವಾಗ್ಲೂ ನನ್ಗ್ ಸ್ವೀಟ್ ಕಂಡ್ರೇನೆ ಆಗಲ್ಲ, ನನಗ್ ಸ್ವೀಟ್ ಅಂದ್ರೇನೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾ ಇದ್ಲು, ಈಗ ಸ್ವೀಟ್ ತಿಂದಿದ್ದಾಳೆ ಅಂತ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಸಿಹಿ ಹೌದಾ ಆಂಟಿ, ನನ್ ಮುಖ ನೋಡ್ಕೊಂಡು ಸಿಹಿ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ ನೋಡೋಣ ಅಂತ ಕೇಳ್ತಾಳೆ. ಆಗ ಶಾಲಿನಿ ಅವರು ನಿನ್ನನ್ನ ನೋಡಿ ಹೇಗ್ ಹೇಳಕ್ಕಾಗತ್ತೆ, ಯು ಆರ್ ಸೋ ಕ್ಯೂಟ್ ಪುಟ್ಟ ಅಂತ ಹೇಳ್ತಾರೆ. ಆಗ ಸಿಹಿ ಥ್ಯಾಂಕ್ ಯು ಆಂಟಿ ಅಂತ ಹೇಳ್ತಾಳೆ. ಆಗ ರಾಮ್ ಶ್ಯಾಮ್ ಹುಷಾರ್ ಕಣೋ, ನನ್ ಮಗಳು ಮಾತಲ್ಲೇ ಮರಳು ಮಾಡ್ಬಿಡ್ತಾಳೆ, ನೀನು ಹುಷಾರಾಗಿರು, ಆಮೇಲೆ ಇವಳನ್ನ ಬಿಟ್ಟಿರೋಕೆ ಆಗಲ್ಲ, ಹೊಸೊಬ್ರು ಬಂದ್ರೆ ಮುಗೀತು ಅವ್ರ ಕತೆ ಅಂತ ಹೇಳ್ತಾರೆ. ಆಗ ಸಿಹಿ ಅಪ್ಪ ಇವ್ರು ನನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅಂತ ಸಿಹಿ ಶ್ಯಾಮ್ ಅವ್ರ ಕೈ ಹಿಡ್ಕೊಂಡ್ ಕೇಳ್ತಾಳೆ. ಅಪ್ಪ ಸೀತಮ್ಮ ಎಲ್ಲಿ ಅಂತ ಕೇಳ್ತಾಳೆ. ಆಗ ರಾಮ್ ಅವ್ರಿಗೊಂದು ಎಮರ್ಜೆನ್ಸಿ ಕಾಲ್ ಇತ್ತು, ಇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಆಗ ಶಾಲಿನಿ ಅಲ್ಲ ಸಿಹಿ, ನೀನ್ ಅಮ್ಮನ್ನ ಸೀತಮ್ಮ ಅಂತ ಯಾಕ್ ಕರಿತೀಯ ಅಂತ ಕೇಳ್ತಾರೆ. ಆಗ ಸಿಹಿ ಅದು ನನಗೂ ಗೊತ್ತಿಲ್ಲ, ನಾನ್ ಯಾವಾಗ್ಲೂ ಸೀತಮ್ಮ ಅಂತಾನೆ ಕರೆಯೋದು, ನನ್ಗೆ ಅಳು ಬಂದಾಗ ಮಾತ್ರ ಅಮ್ಮ ಅಂತ ಕರಿತೀನಿ, ಮತ್ತೆ ನಾನು ಚಿಕ್ಕವಳಿದ್ದವಾಗ ಅಮ್ಮನಿಗೆ ಏನಾದ್ರು ಕೇಳಿಸಿಲ್ಲ ಅಂದ್ರೆ ಏ ಸೀತಾ ಅಂತ ಕರಿತಿದ್ದೆ ಅಂತ ಹೇಳ್ತಾಳೆ. ಆಗ ಎಲ್ರೂ ಕೂಡ ನಗ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಅನಿ ಬರ್ತಾನೆ. ಅನಿ ಬಂದೋನೆ ಏ ಸಿಹಿ ಇನ್ನು ಎಷ್ಟೊತ್ ಮಾತಾಡ್ತೀಯಾ, ಇನ್ನೂ ಆಟ ಆಡೋದಿದೆ, ಆಟಗಳನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ಯಾ ತಾನೆ, ಈಗ ನೋಡಿದ್ರೆ ಇಲ್ಲಿಗ್ ಬಂದಿದ್ಯಾ, ಇನ್ನು ನಿನ್ ಮಾತ್ ಮುಗ್ದಿಲ್ವಾ, ಅಲ್ಲಿ ನನ್ ಫ್ರೆಂಡ್ಸ್ ಎಲ್ಲ ಕಾಯ್ತಿದಾರ ನಿನ್ಗೋಸ್ಕರ, ಬೇಗ ಬಾ ಹೋಗೋಣ ಅಂತ ಕರೀತಾನೆ. ಆಗ ಸಿಹಿ ಸಾರಿ ಅಂಕಲ್ ನಾನೀಗ ಹೋಗ್ತೀನಿ, ನಾನ್ ಹೋಗಿಲ್ಲ ಅಂದ್ರೆ ಅನಿ ಬೇಜಾರ್ ಮಾಡ್ಕೋತಾನೆ, ಮತ್ತೆ ಸಿಗ್ತೀನಿ ಅಂತ ಹೇಳಿ ಸಿಹಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆಯಿಂದ ರಾಮ್ ಮುಂಚೆ ಎಲ್ಲ ನಮ್ಮನಿ ಯಾರ ಜೊತೆನೂ ಬೆರಿತಾನೆ ಇರ್ಲಿಲ್ಲ, ಈ ಸಿಹಿ ಏನ್ ಮ್ಯಾಜಿಕ್ ಮಾಡಿದಾಳೋ ಗೊತ್ತಿಲ್ಲ, ಈಗ ನೋಡಿ ಅವನೇ ಬಂದು ಸಿಹಿ ಆಟ ಆಡೋಣ ಬಾ ಅಂತ ಹೇಳಿ ಅವನೇ ಕೈ ಹಿಡ್ಕೊಂಡ್ ಕರ್ಕೊಂಡ್ ಹೋಗ್ತಿದ್ದಾನೆ ಅಂತ ರಾಮ್ ಹೇಳ್ತಾರೆ. ಆಗ ಶ್ಯಾಮ್ ನಿಜ ಈ ಸಿಹಿಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ ಹೇಳ್ತಾರೆ. ಆಗ ಶಾಲಿನಿ ಅವರು ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆಯಿಂದ ಶಾಂತಮ್ಮ ಹೋಗ್ಲಿ ಬಿಡು ಸೀತಾ, ಮನೆ ತುಂಬಾ ಜನ ಇರುವಾಗ ಬಿಟ್ಟು ಬರೋದು ತುಂಬಾನೇ ಕಷ್ಟ, ಸಿಹಿನೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಆಗ ಸೀತಾ ಅಮ್ಮ ನೀವಿಬ್ರು ಹೇಗಿದ್ದೀರಾ ಅಂತ ಕೇಳ್ತಾಳೆ. ಆಗ ಶಾಂತಮ್ಮ ನಮ್ಗೇನಾಗಿದೆ, ನಾವು ಚೆನ್ನಾಗೇ ಇದೀವಿ ಅಂತ ಹೇಳ್ತಾರೆ. ಆಗ ಸೀತಾ ಅಮ್ಮ ಅಪ್ಪನ್ ನಂಬರ್ ಇಂದ ಕಾಲ್ ಬಂದಿತ್ತು, ನಾನ್ ರಿಸೀವ್ ಮಾಡಿದ್ದೆ, ಆದ್ರೆ ನೀವೇನು ಮಾತಾಡ್ಲೇ ಇಲ್ಲ, ಏನೋ ಸಮಸ್ಯೆ ಆಗಿದೆ ಅಂತ ನನಗ್ ಗೊತ್ತು, ನೀವು ನನ್ನಿಂದ ಏನಾದ್ರೂ ವಿಷಯನ ಮುಚ್ಚಿಡ್ತಾ ಇದ್ದೀರಾ, ಏನಂತ ಹೇಳ್ಕೊಳ್ದಿರೋ ಅಷ್ಟು ದೂರ ಆಗೋಗ್ಬಿಟ್ನ ನಾನು ಅಂತ ಕೇಳ್ತಾಳೆ. ಆಗ ಶಾಂತಮ್ಮ ಹಾಗೇನಿಲ್ಲಮ್ಮ, ಆ ಪಾಪಿ ರುದ್ರಪ್ರತಾಪ್ ಬಂದಿದ್ದ ಅಂತ ಹೇಳ್ತಾರೆ. ಆಗ ಸೀತಾ ರುದ್ರಪ್ರತಾಪ್ ಬಂದಿದ್ನ ಯಾವಾಗ ಅಂತ ಕೇಳ್ತಾಳೆ. ಆಗ ಮೂರ್ತಿಯವರು ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ದ, ನಿನ್ ಫ್ರೆಂಡ್ ಬಗ್ಗೆ ವಿಚಾರಿಸ್ತಿದ್ದ, ಅವನು ಏನ್ ಹೇಳೋದ್ನೋ ನಮ್ಗಂತೂ ಅರ್ಥನೇ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಸೀತಾ ಏನು ಫ್ರೆಂಡ್ ಬಗ್ಗೆನಾ, ವಿಚಾರಿಸೋದಕ್ಕೆ ಏನಿದೆಯಂತೆ, ನಿಮ್ಗೇನು ತೊಂದ್ರೆ ಮಾಡಿಲ್ವಲ್ಲ ಅಂತ ಕೇಳ್ತಾಳೆ. ಆಗ ಶಾಂತಮ್ಮ ಇಲ್ಲಮ್ಮ ನಮ್ಗೇನು ತೊಂದ್ರೆ ಮಾಡಿಲ್ಲ, ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸಿದೀನಿ ಇವತ್ತು, ನೀನು ಹುಷಾರಾಗಿರು ಅಂತ ಹೇಳ್ತಾರೆ. ಆಗ ಮೂರ್ತಿಯವರು ಹೌದು ಸೀತಾ, ಅವನು ಈಗ್ಲೂ ನಿನ್ನನ್ನ ಹಿಂಬಾಲಿಸ್ತಿದ್ದಾನೆ, ನಿನ್ ಜೀವನದಲ್ಲಿ ಏನೇನ್ ನಡೀತಿದೆ ಅಂತ ತಿಳ್ಕೊತಾ ಇದ್ದಾನೆ, ನೀನ್ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾರೆ. ಆಗ ಶಾಂತಮ್ಮ ನೀನು ಹುಷಾರಾಗಿರು ಅಂತ ಹೇಳೋದೇ ಬೇಕಾಗಿಲ್ಲ, ಯಾಕೆಂದ್ರೆ ನಿನ್ ಜೊತೆ ರಾಮ ಇದ್ದಾನೆ, ಇಂತ ರುದ್ರಪ್ರತಾಪ್ ಎಷ್ಟೇ ಜನ ಬಂದ್ರು ನಿನ್ಗೆ ಏನೂ ತೊಂದ್ರೆ ಆಗೋದಕ್ ಬಿಡೋದಿಲ್ಲ, ಯಾಕೆಂದ್ರೆ ನಿಮ್ಮಿಬ್ರು ಪ್ರೀತಿ ಸಂಬಂಧ ಗಟ್ಟಿಯಾಗಿದೆ ಅದಕ್ಕೆ ಅಂತ ಹೇಳ್ತಾರೆ. ಆಗ ಸೀತಾ ಅಮ್ಮ ಯಾವ್ದಕ್ಕೂ ನಾನೊಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಮತ್ತೆ ನೀವು ಯಾವ್ದಕ್ಕೂ ನನ್ಗೆ ಬೇಜಾರಾಗುತ್ತೆ ಅಂತ ನನ್ನಿಂದ ವಿಷಯನ ಮುಚ್ಚಿಡ್ಬೇಡಿ, ಎಲ್ಲಾ ವಿಷಯನೂ ನನ್ನ ಹತ್ರ ಹೇಳ್ಕೊಳ್ಳಿ ಅಮ್ಮ, ನಾನ್ ನಿಮ್ ಮಗಳು ಅಂತ ಹೇಳ್ತಾಳೆ. ಆಗ ಶಾಂತಮ್ಮ ನಿನ್ನಂತ ಮಗಳನ್ನ ಪಡೆಯೋದಕ್ಕೆ ನಾವು ಏನ್ ಪುಣ್ಯ ಮಾಡಿದೀವೋ ಏನೋ ಅಂತ ಹೇಳ್ತಾರೆ. ಆದ್ರೆ ಈ ಕಡೆಯಿಂದ ಸೀತಾ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಗುರುವಾರದ ಸೀತಾರಾಮ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ತುಂಬಾನೇ ಧನ್ಯವಾದಗಳು. ಇಲ್ಲಿಗೆ ನನ್ನ ಪ್ರೀತಿಯ ವಿದಾಯದೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಆಲ್.